ಕಲಬುರಗಿ ಜೈಲಿನಿಂದ ಕೈದಿಗಳು ಪರಾರಿಯಾಗಿದ್ದರು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಬ್ಯಾರಕ್ ಕಂಬಿಯನ್ನು ಕಟ್ ಮಾಡಿ ಜೈಲಿನ ಏಣಿಯನ್ನು ಬಳಸಿ ಆ ಮೂಲಕ ಗೋಡೆಯನ್ನು ಹತ್ತಿ ಅಲ್ಲಿಂದ ಬಟ್ಟೆ ಸಹಾಯದಿಂದ ಕೆಳಗೆ ಜಿಗಿದು ಎಸ್ಕೇಪ್ ಆಗಿದ್ದರು. ಏಣಿಯನ್ನೇ ಬಳಸಿ ಕಾಂಪೌಂಡನ್ನು ಹತ್ತಿದಂಥ ಕೈದಿಗಳು ಏಣಿ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆ ಕಟ್ಟಿ ಅದರ ಸಹಾಯದಿಂದ ಜಂಪ್ ಮಾಡ್ತಾರೆ. ಈಗ ಏಣಿ ಹತ್ತಿ ಎಸ್ಕೇಪ್ ಆದ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದ ಕೈದಿ ಮಸ್ತಾನ್ ಒಬ್ಬನಿಂದ ಸಾಧ್ಯವಾಗಲ್ಲವೆಂದು ಈಗ ನೆರವು ಕೊಟ್ಟಿದ್ರು ಸಂತೋಷ್ ಸಾಗರ್. ಪ್ಲಾನನ್ನು ಮಾಡಿದರು ನೋಡಿ, ಅದನ್ನು ಕಟ್ ಮಾಡಿದ್ರಲ್ಲ, ಆ ಕಟ್ ಮಾಡಿದ್ದನ್ನು ದೃಶ್ಯ ನೋಡ್ತಾ ಇದ್ದೀರಿ. ಮತ್ತು ಎಸ್ಕೇಪ್ ಆಗ್ತಾ ಇರೋ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಏಣಿದ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಇದೇ ಏಣಿಯನ್ನು ಬಳಸಿ ಅವರು ಮೇಲಕ್ಕೆ ಹತ್ತಿ ನಂತರ ಬಟ್ಟೆ ಸಹಾಯದಿಂದ ಅಲ್ಲಿಂದ ಜಿಗಿದು ಎಸ್ಕೇಪ್ ಆಗಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಓರ್ವನ ಅರೆಸ್ಟ್ ಕೂಡ ಆಗಿದೆ, ಆತನ ಕಾಲಿಗೆ ಗುಂಡೇಟು ಕೂಡ ಬಿದ್ದಿದೆ, ಒಂದು ಕಡೆ ಚಿಕಿತ್ಸೆ ಕೂಡ ಮುಂದುವರಿದೆ. ಆದರೆ ಈಗ ಗೊತ್ತಾಗ್ತಾ ಇರೋದು ಜೈಲಿನ ಏಣಿಯನ್ನು ಬಳಸಿದ್ರು, 15 ದಿನಗಳಿಂದ ಪ್ಲಾನನ್ನು ಮಾಡಿದ್ರು. ಏನೆಲ್ಲ ಅಪ್ಡೇಟ್ ಇದೆ ಇದ್ರ ಬಗ್ಗೆ? ನಾಗೇಂದ್ರ ಬಾಬು, ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಜನ ಕೈದಿಗಳು ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆಯಲ್ಲಿ ಸಾಕಷ್ಟು ರೋಚಕ ಅಂಶಗಳು ಬಯಲಾಗ್ತಾ ಇರುವಂಥದ್ದು. ಒಂದೊಂದಾಗಿ ಏನು ಆರೋಪಿಗಳು ಯಾವೆಲ್ಲ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನನ್ನು ರೂಪಿಸಿದ್ರು ಅನ್ನುವಂಥದ್ದು ಕೂಡ ಬಯಲಾಗ್ತಾ ಇರುವಂಥದ್ದು. ಆರಂಭದಲ್ಲಿ ಜೈಲಿಂದ ಎಸ್ಕೇಪ್ ಆಗಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿದ್ದೇ ಕೈದಿ ಮಸ್ತಾನ್ ಅನ್ನುವಂಥವನು. ಆತ ಏನು ಅಲ್ಲಿಂದ ಎಸ್ಕೇಪ್ ಆಗಬೇಕಂತೇಳಿ ಪ್ಲ್ಯಾನ್ ಮಾಡ್ತಾನೆ, ಆದರೆ ಆತ ಒಬ್ಬನಿಗೆ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ, ಇತರರ ಸಹಾಯಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಹೊಳಿದ ಬಳಿಕವೇ ತನ್ನದೇ ಜಿಲ್ಲೆಯಾದಂಥ ಮತ್ತಿಬ್ಬರು ಕೈದಿಗಳೇನಿರ್ತಾರೆ ಸಾಗರ್, ಸಂತೋಷ್, ಅವರಿಬ್ಬರ ಸಹಾಯದೊಂದಿಗೆ ಏನು ಒಟ್ಟು 3 ಜನ ಸೇರಿ ಈ ಒಂದು ಜೈಲಿನ ಕಂಬಿಯನ್ನು ಮುರಿದು ಅದಾದ ಬಳಿಕ ಗೋಡೆಯನ್ನು ಹಾರೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ತಾರೆ. ಅದರಂತೆ ಏನು ಸತತವಾಗಿ ಸಮಯ ಸಿಕ್ಕಾಗಲೆಲ್ಲ ಆ ಜೈಲಿನ ಕಂಬಿ ಏನಿದೆ ಆ ಕಂಬಿಯನ್ನು ಕಟ್ ಮಾಡುವಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಫೈನ್ ಡೇ ಅಂದರೆ ನಿನ್ನೆ ನಸುಕಿನ ಜಾವ ಕಂಬಿಯನ್ನು ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿದ ನಂತರ ಅಲ್ಲಿಂದ ಗೋಡೆ ಹೇಗೆ ಹಾರಬೇಕು ಅನ್ನೋದಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಕೂಡ ಮೊದಲೇ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಜೈಲಿನಲ್ಲಿ ನಡೀತಾ ಇದ್ದಂಥ ಕೆಲವೊಂದಷ್ಟು ಕೆಲಸ ಕಾರ್ಯಗಳ ಸಲುವಾಗಿ ಅಂತೇಳಿ ಅಲ್ಲಿ ಏಣಿಯನ್ನು ತಂದಿಟ್ಟಿದ್ರು. ಸೊ ಆ ಏಣಿಯನ್ನು ಹತ್ತುಕೊಂಡು, ಅಂದರೆ ಅದೇ ಏಣಿಯನ್ನು ಬಳಸ್ಕೊಂಡು ಜೈಲು ಕಂಬಿಯ ಗೋಡೆಯ ಮೇಲೆ ಹತ್ತುತ್ತಾರೆ. ಮೇಲೆ ಹತ್ತಿದ ನಂತರ ಆ ಕಡೆ ಇಳಿಯಬೇಕಾದ್ರೆ ಅವರಿಗೆ, ಅಂದರೆ ಜೈಲು ಗೋಡೆಯ ಆ ಭಾಗದಲ್ಲಿ ಇಳಿಬೇಕಾದ್ರೆ ಅಲ್ಲಿಂದ ಹೇಗೆ ಹೋಗಬೇಕು ಅನ್ನೋಂಥ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡಿದಂಥ ಸಂದರ್ಭದಲ್ಲಿ ಆವಾಗಲೇ ತಮ್ಮ ಬಳಿ ಇದ್ದಂಥ ಬಟ್ಟೆಗಳು ಮತ್ತು ಬೆಡ್ಶೀಟನ್ನು ಬಳಸ್ಕೊಂಡು ಅವರು ಆ ಏಣಿ ಹತ್ತಿ ಆ ಭಾಗಕ್ಕೆ ಬಟ್ಟೆಯ ಸಹಾಯದಿಂದ ಇಳಿದು ಅಲ್ಲಿಂದ 3 ಜನ ಎಸ್ಕೇಪ್ ಆಗ್ತಾರೆ. 3 ಜನ ಎಸ್ಕೇಪ್ ಆಗಿ ಹೊರಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಏನೋ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅಂದರೆ ಹೊರಬಂದ ನಂತರ ಟಿಫನ್ ಮಾಡೋದಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ ಅನ್ನುವಂಥದ್ದು. ರಸ್ತೆಯಲ್ಲಿ ಹೋಗುವಂಥವ್ರು ಯಾರೋ ಒಬ್ಬರು ಸಿಕ್ಕವರ ಬಳಿ 500 ರೂಪಾಯಿ ಹಣವನ್ನು ಕಸ್ಕೊಂಡು ಅದನ್ನು ಟಿಫನ್ ಮಾಡಿಕೊಂಡು ಅಲ್ಲಿಂದ ಬೀದರ್ನತ್ತ ಎಸ್ಕೇಪ್ ಆಗಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅದರಲ್ಲಿ ಓರ್ವ ಆರೋಪಿ ಏನಿದ್ದಾನೆ ಸಂತೋಷ್ ಅನ್ನೋಂಥವನನ್ನು ಈಗಾಗಲೇ ಕಲಬುರಗಿ ಪೊಲೀಸರು ಬಂಧಿಸಿ ಆತನ ಕಾಲಿಗೆ ಗುಂಡು ಹೊಡೆದು ಬಂಧಿಸಿರುವಂಥದ್ದು. ಜೊತೆಗೆ ಇನ್ನಿಬ್ಬರು ಆರೋಪಿಗಳು ಏನಿದ್ದಾರೆ ಅಂದರೆ ಸಾಗರ್ ಮತ್ತು ಮಸ್ತಾನ್, ಅವರಿಬ್ಬರು ಸದ್ಯ ಈಗ ಬೀದರ್ ಸೇರಿದಂತೆ ಆ ಪಕ್ಕದ ಜೈರಾಬಾದ್ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಪೊಲೀಸರು ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಈ ಜೈಲಿಂದ ಎಸ್ಕೇಪ್ ಆಗೋದಕ್ಕೆ ಕಳೆದ ಸಾಕಷ್ಟು ದಿನಗಳಿಂದ ಈ ಎಲ್ಲ ಕೈದಿಗಳು ಪ್ಲ್ಯಾನ್ ಮಾಡಿದರು. ಅದಕ್ಕೆ ತಕ್ಕಂತೆ ಪ್ಲ್ಯಾನನ್ನು ರೂಪಿಸ್ಕೊಂಡು ಅದನ್ನು ಯಶಸ್ವಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಆದರೆ ಸದ್ಯ ಓರ್ವ ಆರೋಪಿ ಬಂಧನ ಆಗಿರುವಂಥದ್ದು, ಇನ್ನು ಇಬ್ಬರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇಷ್ಟೆಲ್ಲ ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಡೀತಾ ಇದ್ರು ಕೂಡ ಜೈಲು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅನ್ನೋಂಥದ್ದು ಇದೀಗ ಬಹಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಜೈಲಿನ ಏನು ಭದ್ರತಾ ವೈಫಲ್ಯ ಬಗ್ಗೆ ಬಹುದೊಡ್ಡ ಪ್ರಶ್ನೆ ಉಟ್ಕೊಂಡಿರುವಂಥದ್ದು. ಯಾಕಂತಂದರೆ ಹಗಲು ರಾತ್ರಿ ಜೈಲನ್ನು ಕಾಯೋದಕ್ಕೆ ಜೈಲು ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಇಷ್ಟು ಸಿಬ್ಬಂದಿಗಳ ಕಣ್ತಪ್ಪಿಸಿ 3 ಜನ ಕೈದಿಗಳು ಸುಮಾರು 15ರಿಂದ 20 ಅಡಿ ಎತ್ತರದ ಗೋಡೆ ಹಾರ್ಕೊಂಡು ಹೋಗ್ತಾರೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಕಾಯೋದಕ್ಕೆ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರುವಂಥದ್ದು. ಹಾಗಾಗಿ ಅದೆಲ್ಲವೂ ಒಂದು ಕಡೆ ಆದರೆ ಇದೀಗ ತಪ್ಪಿಸ್ಕೊಂಡಂಥ ಆರೋಪಿಗಳಿಗಾಗಿ ಹುಡುಕಾಟ ನಡೆಸೋದಕ್ಕೂ ಕೂಡ ಪೊಲೀಸರು ಕಲಬುರಗಿ, ಬೀದರ್, ಮಹಾರಾಷ್ಟ್ರ ಬೇರೆ ಬೇರೆ ಭಾಗಗಳು ಕೂಡ ತೆರಳಿರುವಂಥದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಓಂ ಪ್ರಕಾಶ್.